ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ತನ್ನ ಪ್ರಾಬಲ್ಯ ಸಾಧಿಸುವುದನ್ನು ಮುಂದುವರಿಸ್ತಾ ಇದೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಮಳೆ ಮುಂದುವರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗಿರೋದು ಗಮನಿಸಬಹುದು ನಾವು. ಉಡುಪಿ ದಕ್ಷಿಣ ಕನ್ನಡದಲ್ಲೂ ಕೂಡ ನದಿಗಳು ಉಕ್ಕಿ ಹರಿತಾ ಇದೆ. ನದಿಗಳು ಹರಿಯೋ ಸ್ವರೂಪ ಬದಲಾಗಿದೆ. ಸಾವಿರಾರು ಎಕರೆ ಭತ್ತದ ಗದ್ದೆ ಕೂಡ ಜಲಾವೃತ ಆಗಿದೆ. ಬೋರ್ಗರಿತಾ ಇದೆ ಗೋಕಾಕ್ನ ಫಾಲ್ಸ್. ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತ ಕರೆಯುವಂತಹ ಗೋಕಾಕ್ ಫಾಲ್ಸ್ ಅಲ್ಲೂ ಕೂಡ ಜೀವಕಳೆ ಬಂದಿದೆ. ಹಾಗಾದ್ರೆ ಮಳೆ ಸಂಬಂಧಿತ ಅವಾಂತರ ಅನಾಹುತ ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಆಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಕರಾವಳಿಯಲ್ಲಿ ಮುಂದುವರಿದ ವರುಣ ಆರ್ಭಟ. ಕಡಲ್ತಡಿಯ 3 ಜಿಲ್ಲೆಯಲ್ಲೂ ಮಳೆಯಬ್ಬರ. ಪಶ್ಚಿಮ ಘಟ್ಟ ಕರಾವಳಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಕಾರವಾರದಲ್ಲಿ ಅಬ್ಬರದ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ತಾಲೂಕಿನ ಚಂಡಿಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಡೂರಿನಲ್ಲಿ ಗುಡ್ಡದ ನೀರು ಹರಿದು ಬರ್ತಾ ಇದೆ. ಪರಿಣಾಮ ಹೆದ್ದಾರಿ ಹಾಗೂ ಮನೆಗಳು ಜಲಾವೃತವಾಗಿವೆ. ಇಡೂರಿನಲ್ಲಿ ನೌಕಾದಳದಿಂದ ಕಾಮಗಾರಿ ನಡೀತಾ ಇದ್ದು ಗುಡ್ಡದಿಂದ ಹರಿದು ಹೋಗುವಂತಹ ನೀರಿಗೆ ತಡೆಯೊಡ್ಡಲಾಗಿದೆ. ಇದರಿಂದಾಗಿ ಗ್ರಾಮ ಮುಳುಗೋದಿಗೆ ಕಾರಣ ಆಗಿದೆ ಅಂತ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಕಾರವಾರದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಕಾರವಾರ ಭಾಗದಲ್ಲಿರೋ ತಗ್ಗು ಪ್ರದೇಶದಲ್ಲಿ ಈಗ ನೀರು ತುಂಬುತ್ತಾ ಇರುವಂತದ್ದು. ನಾವಿವತ್ತು ಚಂಡ್ಯಾ ಮತ್ತು ಇಡೂರು ಭಾಗದ ಮಧ್ಯಭಾಗದಲ್ಲಿ ಅಲ್ಲಿ ರಸ್ತೆ ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಗುಡ್ಡದಿಂದ ಹರಿದು ಬರುತ್ತಂಥ ನೀರು ಬೇರೆಡೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತಂದರೆ ಪಕ್ಕದಲ್ಲಿಯೇ ಕದಂಬ ನೌಕಾನೆಲ ಇದೆ. ಅವರು ರಸ್ತೆಗಾಗಿ ಈಗ ಚಿರಂಡಿಯನ್ನು ಕೂಡ ಮುಚ್ಚಿರೋದ್ರಿಂದಾಗಿ ಈ ಚಂಡ್ಯಾ ಭಾಗದಲ್ಲಿರುವಂಥ ಇಡೂರಿಗೆ ನೀರು ಹರಿದು ಬರ್ತಾ ಇದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ನೀರು ಈಗ ಭೂಮಿಯ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಜೊತೆಗೆ ರಸ್ತೆಯು ಜಲಾವೃತವಾಗಿದೆ. ಇದಕ್ಕೆಲ್ಲ ನೆವಲ್ದವರೇ ಕಾರಣ ಸರ್. ಮೊದಲೆಲ್ಲ ಈ ಥರ ನೀರು ತುಂಬುದಿಲ್ಲಾಗಿತ್ತು. ಈಗ 10-12 ವರ್ಷ ಆಯಿತು ಯಾವಾಗ ನೆವಲ್ದವರು ಬಂದಿದ್ದಾರೆ ನೋಡಿ, ಆವಾಗಿಂದ ನಮಗೆ ಈ ಪ್ರಾಬ್ಲಮ್ ಶುರುವಾಗಿದೆ. ಅವರು ತಮ್ಮ ಸುರಕ್ಷತೆ ಸಲುವಾಗಿ ದೊಡ್ಡ ದೊಡ್ಡ ಪೈಪ್ ಹಾಕಿ ಗೇಟ್ ಹಾಕಿ ನೀರು ಬ್ಲಾಕ್ ಮಾಡಿಟ್ಟಿದ್ದಾರೆ. ಈಗ ಸುಮಾರು ಇಲ್ಲಿ ಈ ಏರಿಯಾದಲ್ಲಿ 25 ಮನೆಗಳು ನೀರಿಂದ ಜಲಾವೃತವಾಗಿದೆ. ಅಂದಹಾಗೆ ಧಾರಾಕಾರ ಮಳೆಯಿಂದ ಕಾರವಾರದ ಕದಂಬ ನೌಕಾನೆಲೆಯ ಭಾಗದ ಚತುಷ್ಪಥ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಹೊನ್ನಾವರ ತಾಲೂಕಿನ ಕರ್ನಲ್ ಹಿಲ್ ಬಳಿ ದೊಡ್ಡ ಕುಸಿತಗೊಂಡಿದೆ. ಕಳೆದ ವರ್ಷ ದೊಡ್ಡ ಕಲ್ಲು ಬಂಡೆ ಬಿದ್ದು ಜಿಲ್ಲಾಡಳಿತ ರಸ್ತೆ ಬಂದ್ ಮಾಡಿತ್ತು. ಇದೀಗ ಮಣ್ಣು ಸಡಿಲಗೊಂಡು ರಸ್ತೆ ಮೇಲೆ ಬಿದ್ದು ಮತ್ತೆ ಕುಸಿತ ಆಗಿದೆ. ಇನ್ನು ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಟ್ಟದಲ್ಲಿ ಮರ ಬಿದ್ದು ಕೆಲ ಕಾಲ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು. ಉಡುಪಿಯಲ್ಲಿ ಧಾರಾಕಾರ ಮಳೆ, ಗದ್ದೆ ಜಲಾವೃತ. ಇತ್ತ ಉಡುಪಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದ ಸಾವಿರಾರು ಎಕರೆ ಭತ್ತದ ಗದ್ದೆ ಜಲಾವೃತಗೊಂಡಿದೆ. ಬೈಂದೂರು, ಕುಂದಾಪುರ, ಕಾಪುನಲ್ಲಿ ನಾಟಿ ಮಾಡಿದಂತಹ ಭತ್ತದ ಪೈರು ಮುಳುಗಡೆಯಾಗಿದೆ. ಒಟ್ಟು 36,000 ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಕಂಟಿನ್ಯೂಸ್ ಆಗಿ 10 ದಿವಸಗಳಿಂದ ಮಳೆ ಸುರಿತಾ ಇದೆ. ಭತ್ತದ ಬೇಸಾಯಕ್ಕೆ ಇದೊಂದು ವರದಾನ. ನಾವು ನೋಡಬಹುದು, ಭತ್ತ ನಾಟಿ ಮಾಡಿ ಸುಮಾರು 10-15 ದಿವಸ ಆದಂತಹ ಗದ್ದೆಯಲ್ಲಿ ನಾವಿದ್ದೇವೆ. ಅಂದ್ರೆ ಜೀವ ಕಳೆ ಪಡ್ಕೊಂಡಂತಹ ಗದ್ದೆಗಳಿಗೆ ನೆರೆ ಬಿದ್ದರೂ ಕೂಡ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಬೇಸಾಯಗಾರರ ಮಾತು. ಆದ್ರೆ ಸಮಸ್ಯೆ ಆಗಿರುವಂತದ್ದು ಬೈಂದೂರು ಆಗಿರ್ಬೋದು ಅಥವಾ ಕುಂದಾಪುರ, ಕಮಲಶಿಲೆ ಈ ಭಾಗದಲ್ಲಿ 1-2 ದಿವಸದ ಹಿಂದೆ ಉಳುಮೆ ಮಾಡಿ ಬಿತ್ತನೆಯನ್ನ ಹಾಕಿದ್ದಾರೆ ಬೀಜ. ಅಂತ ಸಂದರ್ಭದಲ್ಲಿ ನಿರಂತರವಾಗಿ 3-4 ದಿವಸ ನೆರೆ ಆವರಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದು ಕೊಳೆತು ಹೋಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ಮಳೆ, ನೇತ್ರಾವತಿ ನದಿ ನೀರಿನ ಪ್ರಮಾಣ ಏರಿಕೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಜೀವನದಿಗಳು ತುಂಬಿ ಹರಿತಾ ಇವೆ. ಧಾರಾಕಾರ ಮಳೆಯಿಂದ ನೇತ್ರಾವತಿ ನದಿ ನೀರಿನ ಪ್ರಮಾಣ ಏರಿಕೆ ಆಗ್ತಿದೆ. ಜುಲೈ 9ರ ತನಕ ಭಾರಿ ಮಳೆ ಮುನ್ಸೂಚನೆ ಇದ್ದು ನದಿ ತೀರದ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಭಾರೀ ಮಳೆ ಸುರಿಯುತ್ತಾ ಇದೆ. ಇದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಭಾರೀ ಮಳೆ ಸುರಿಯುತ್ತಾ ಇದೆ. ಹೀಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಪ್ರಮುಖವಾಗಿ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ಶಾಂಭವಿ ಈ ರೀತಿಯಾದಂಥ ಎಲ್ಲ ನದಿಗಳು ಇವತ್ತು ತುಂಬಿ ಹರಿತಾ ಇದೆ. ನಾವು ಈಗ ಗಮನಿಸ್ಬೋದು, ಇಡೀ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಮಣ್ಣು ಮಿಶ್ರಿತವಾದಂಥ ನೀರನ್ನು ಗಮನಿಸುತ್ತಿದ್ದರೆ ಇದು ಪಶ್ಚಿಮ ಘಟ್ಟದಿಂದ ಹರಿದು ಬರುವಂಥ ನದಿಯ ನೀರಿದು. ಹಾಗಾಗಿ ನಿರಂತರವಾಗಿ ಭಾಳಷ್ಟು ವೇಗವಾಗಿ ಹರಿದು ಬರ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ. ರೆಡ್ ಅಲರ್ಟ್ ಇದೆ. ಜುಲೈ 9ರವರೆಗೂ ಮತ್ತಷ್ಟು ಭಾರಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಕೂಡ ಮುಂಗಾರು ಮಳೆಯಿಂದಾಗಿ ಚಿಕ್ಕ ಪುಟ್ಟ ಜಲಪಾತ, ಜಲಾಶಯಗಳಿಗೂ ಕೂಡ ಜೀವ ಕಳೆ ಬಂದಿದೆ. ಕುಶಾಲನಗರ ತಾಲೂಕಿನ
ಚಿಕ್ಲಿಹೊಳೆ ಅಣೆಕಟ್ಟೆ ಭರ್ತಿಯಾಗಿದೆ. ಸೋಮವಾರಪೇಟೆ, ಕುಶಾಲನಗರ ತಾಲೂಕಿನಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಜಲಾಶಯ ಹಸಿರು ಹಾಗೂ ನೀರಿನಿಂದ ಕಂಗೊಳಿಸ್ತಾ ಇದೆ. ಇತ್ತ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿಗಳು ಮೈದುಂಬಿ ಹರಿತಾ ಇವೆ. ನದಿಗಳ ನೀರಿನ ಮಟ್ಟದಲ್ಲಿ ಅಪಾರ ಪ್ರಮಾಣದ ಏರಿಕೆಯಾಗಿದೆ. ಚಿಕ್ಕೋಡಿ ವ್ಯಾಪ್ತಿಯ 4 ಸಂಪರ್ಕ ಸೇತುವೆಗಳು ಮುಳುಗಡೆಗೊಂಡಿದೆ. ಇನ್ನು ಬೆಂಗಳೂರು ಹಾಗೂ ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ನಿರಂತರ ಮಳೆಗೆ ನಿರ್ಮಾಣ ಹಂತದ ಹೆದ್ದಾರಿ ಕಾಮಗಾರಿ ಕೊಚ್ಚಿ ಹೋಗಿದೆ. ರಸ್ತೆ ನಿರ್ಮಾಣಕ್ಕೆ ಹಾಕಿರುವಂತಹ ಮಣ್ಣು ಕೊಚ್ಚಿ ಹೋಗ್ತಾ ಇದೆ. ನಿರ್ಮಾಣವಾಗಿರುವಂತಹ ಕಾಂಕ್ರೀಟ್ ರಸ್ತೆ ಮೇಲೆ ಮಣ್ಣಿನ ರಾಶಿ ಕುಸಿದು ಬೀಳ್ತಾ ಇದೆ. ಇತ್ತ ಕಲಬುರಗಿ ನಗರ ಸೇರಿದಂತೆ ಜಿಲ್ಲಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ಅಫಜಲಪುರ ತಾಲೂಕಿನ ಸಿಧನೂರು ಗ್ರಾಮದ ಬಳಿ ಸೇತುವೆ ಜಲಾವೃತಗೊಂಡಿದೆ. ಸಿಧನೂರು ಮತ್ತು ರೇವೂರು ಗ್ರಾಮ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ. ಕಳೆದ ದಿನ ಬರೋಬ್ಬರಿ 4 ಟಿಎಂಸಿ ಒಳಹರಿವು ಹೆಚ್ಚಿದೆ. ಇನ್ನು ಚಿಕ್ಕಬಳ್ಳಾಪುರದ ನಂದಿ ಹಿಲ್ಸ್ಗೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಮಂಜು ಹಾಗೂ ತುಂತುರು ಮಳೆಯಲ್ಲಿ ಪ್ರವಾಸಿಗರ ಮೋಜು ಮಸ್ತಿ ಜೋರಾಗಿದೆ. ನೇಪಾಳದಲ್ಲಿ ಭಾರೀ ಮಳೆ, ಗುಡ್ಡ ಕುಸಿತದಿಂದಾಗಿ ಸಿಲುಕಿದ ಕನ್ನಡಿಗರು. ಇನ್ನು ನೇಪಾಳದಲ್ಲಿಯೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ಹಲವೆಡೆ ಗುಡ್ಡ ಕುಸಿತಗಳು ಸಂಭವಿಸಿವೆ. ನೇಪಾಳದ ಮುಕ್ತಿನಾಥ ದೇವಾಲಯದ ರಸ್ತೆಯಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದ್ದು, ಬೆಂಗಳೂರಿನಿಂದ ಮುಕ್ತಿನಾಥನ ದೇವಸ್ಥಾನಕ್ಕೆ ತೆರಳಿದಂತಹ 50 ಮಂದಿ ಕನ್ನಡಿಗರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು. ನೇಪಾಳದ ಪೋಖ್ರಾದಿಂದ ಮುಕ್ತಿನಾಥ ದೇವಸ್ಥಾನಕ್ಕೆ ತೆರಳುವಂತಹ ಮಾರ್ಗ ಮಧ್ಯೆ ಗುಡ್ಡ ಕುಸಿತ ಉಂಟಾಗಿ ವಾಹನಗಳು ಪಲ್ಟಿಯಾಗ್ತಾ ಇದ್ವು. ಇದರಿಂದ ಆತಂಕಗೊಂಡಂತಹ ಕನ್ನಡಿಗರು ಮುಂದಕ್ಕೆ ನಿಂತಲ್ಲೇ ನಿಂತು ಪರದಾಡಿದ್ರು. ನಂತರ ಸ್ಥಳಕ್ಕೆ ತೆರಳಿದಂತಹ ರಕ್ಷಣಾ ಪಡೆ ಎಲ್ಲಾ 50 ಮಂದಿ ಕನ್ನಡಿಗರನ್ನ ರಕ್ಷಣೆ ಮಾಡಿದೆ. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟ ಕರಾವಳಿಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಅವಾಂತರವೇ ಸೃಷ್ಟಿಯಾಗ್ತಿದೆ. ಜನ ಸಮಸ್ಯೆಗೆ ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.